ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆಯ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಇತಿಹಾಸ. ಈ ಮೊನ್ನೆ ನಡೆದಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನಿಮಗೆ ನಾಳೆ ದಿನ ಏನಪ್ಪ ಅಂತಂದರೆ ಎರಡನೇ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸೋದ್ರಿಂದ ಆ ಒಂದು ಪೂರ್ವ ಸಿದ್ಧತೆಯಲ್ಲಿ ಬರುವಂಥ ಕೆಲವು ಪ್ರಮುಖ ಪ್ರಶ್ನೆಗಳು ಈ ಒಂದು ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದು ಹೋಗಿರೋದ್ರಿಂದ ನಿಮಗೆ ಈಸಿ ಆಗ್ತದೆ, ನಾಳೆ ಸ್ಕೋರ್ ಇನ್ನಷ್ಟು ಹೆಚ್ಚಿಗೆ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾ ಇಲ್ಲಿ ಕೆಲವು ಪ್ರಶ್ನೆಗಳು ಬಂದಿವೆ. ಪ್ರಶ್ನೆಗಳ ಜೊತೆ ಉತ್ತರಗಳನ್ನು ನಾವಿಲ್ಲಿ ಕೊಡ್ತಾ ಹೋಗಿದ್ವಿ, ಅವನ್ನ ಗಮನಿಸಿ ಅಂತ ಹೇಳ್ತೀನಿ. 1 ಅಂಕದ 2 ಅಂಕದ ಮತ್ತು 5 ಅಂಕದ 10 ಅಂಕದ ನಕ್ಷೆ, ಕಾಲಾನುಕ್ರಮ ಎಲ್ಲ ಪ್ರಶ್ನೆಗಳಿದ್ದಾವೆ. ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಹೇಳ್ಕೊತ ಹೋಗ್ತೀನಿ, ಸ್ವಲ್ಪ ಒಂದೊಂದಾಗಿ ಇಲ್ಲಿ ಗಮನಿಸ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಇವುಗಳನ್ನು ಶೇರ್ ಮಾಡಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಮೆಚ್ಚಗಾಯಿತು ಅಂತಂದರೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ಟೈಪ್ ಮಾಡಿ. ಬನ್ನಿ ಒಂದೊಂದಾಗಿ ಇಲ್ಲಿ ನಾನು ನಿಮಗೆ ಪ್ರಶ್ನೆ ಜೊತೆ ಉತ್ತರವನ್ನು ಕೊಡ್ಕೊತ ಹೋಗ್ತೀನಿ. ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯಲ್ಲಿ ನಿಮಗೆ ಈ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನೀವೆಲ್ಲ ಆಲ್ರೆಡಿ ಬರೆದಿದ್ದೀರಿ, ಗಮನಿಸಿರ್ಬೋದು. ಚೋಳರ ಗ್ರಾಮಾಡಳಿತವನ್ನು ವಿವರಿಸುವ ಅಥವಾ ತಿಳಿಸುವ ಶಾಸನ ಯಾವುದು ಅಂತಂದರೆ ಅದು ಉತ್ತರ ಮೇರು ಶಾಸನ. ಆಲ್ರೆಡಿ ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ಮೊಹಮ್ಮದ್ ಬಿನ್ ತೊಗೊಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದೆ ಎಂದು ಹೇಳಿದವರು VA ಸ್ಮಿತ್ ಅವರು ಅಂತ ಹೇಳ್ತೀವಿ. ಇನ್ನು ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ ಆಗಿತ್ತು, ಹೌದಾ? 3ನೇ ಆಂಗ್ಲೋ ಮೈಸೂರು ಯುದ್ಧ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದಾಗ ಆಯ್ಕೆ B ಇದೆ ನೋಡಿ. ಉತ್ತರ, ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಕಮೆಂಟ್ ಮೂಲಕ ನಂಗೆಲ್ಲರೂ ನೀವು ತಿಳಿಸಿ, ಯಾವ ಒಪ್ಪಂದದಿಂದ 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತದೆ. ಇನ್ನು 5ನೇ ಪ್ರಶ್ನೆ ಬಹು ಆಯ್ಕೆಯಲ್ಲಿ ಪ್ರಥಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು, ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಅಂತಂದರೆ ಅದು ಚೌರಿ ಚೌರಾ ಘಟನೆ ಆಗ್ತದೆ. ನಿಮಗೆಲ್ಲ ಈ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ರೀತಿ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ಪ್ರಶ್ನೆಗಳು ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಬಂದಿವೆ, ಕೆಲವು ಪ್ರಶ್ನೆಗಳು ಪುಸ್ತಕದ ಒಳಗಿಂದ ತೆಗೆದುಕೊಂಡಿದ್ದಾರೆ. ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ಇಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅದನ್ನು ನೀವೆಲ್ಲರೂ ಇಲ್ಲಿ ಗಮನಿಸ್ತಾ ಹೋಗಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕದ ಗಾಂಧಿ, ಕರ್ನಾಟಕ ಕೇಸರಿ ಮತ್ತು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಗುರುಮುಖಿ, ಮ್ಯಾನ್ಕೇಟ್ ಮಾತೃದೇವತೆ. ಸಿಂಧೂ ಜನಪ್ರಧಾನ ದೇವತೆ ಅಂದರೆ ಅದು ಮಾತೃ ದೇವತೆ. ನಂತರದ ಚಾಲುಕ್ಯ ಮೊದಲ ರಾಜಧಾನಿ ಮ್ಯಾನಕೇಟ. ಗುರುಗ್ರಂಥ ಸಾಹೇಬ ಗ್ರಂಥ ಈ ಲಿಪಿಯಲ್ಲಿ ಅಂತಂದರೆ ಗುರುಮುಖಿ. ಇವು ಆಲ್ರೆಡಿ ಏನಿದಾವಲ್ಲ ಇವೆಲ್ಲವೂ ಬ್ಲೂ ಪ್ರಿಂಟಲ್ಲಿ ಬಂದು ಹೋಗಿವೆ. ಪೋರ್ಚುಗೀಸರ ಪ್ರಥಮ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಇವು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿಯೂ ಬಂದೋಗಿದೆ, ಜೊತೆಗೆ ಬ್ಲೂ ಪ್ರಿಂಟಲ್ಲಿ ಬಂದೋಗಿದೆ ಈ ಪ್ರಶ್ನೆಗಳು. ನಿಮಗೆ ಬಿಟ್ಟ ಸ್ಥಳ ಯಾವುದೇ ಅವರು ಮೋಸವನ್ನು ಮಾಡಿಲ್ಲ, ಅವು ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಕ್ವೆಶ್ಚನ್ಗಳನ್ನು ಕೇಳಿದ್ದಾರೆ. ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ನಿಮಗೆ ಇನ್ನೊಂದು ಬಿಟ್ಟ ಸ್ಥಳ ಗಂಗಾಧರ ದೇಶಪಾಂಡೆ ಅವರ ಯಾವ ರೀತಿ ಪ್ರಸಿದ್ಧರಾಗಿರು ಅಂತಂದರೆ ಕರ್ನಾಟಕ ಕೇಸರಿ ಅಂಥೇಳಿ ಅವರು ಪ್ರಸಿದ್ಧಿಯಾಗಿದ್ದರು. ಇಲ್ಲಿ ಹೊಂದಿಸಿ ಬರೆಯನ್ನು ಕೊಡಲಾಗಿದೆ. ಕಾಕುಸ್ತವರ್ಮ, 1ನೇ ಕೃಷ್ಣ, ಶಹಜಾನ್, ಮಧ್ವಾಚಾರ್ಯ, ಸರ್ ಎಂ ವಿಶ್ವೇಶ್ವರಯ್ಯ. ಉತ್ತರವನ್ನು ನೀವೆಲ್ಲ ಇಲ್ಲಿ ನೋಡ್ತೀರಿ. ಕಾಕುಸ್ತವರ್ಮ ಹಲ್ಮಿಡಿ ಶಾಸನ, 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ, ಶಹಜಾನ್ ತಾಜ್ ಮಹಲ್, ಮಧ್ವಾಚಾರ್ಯ ಅಷ್ಟಮಠಗಳು, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ. ಇವೆಲ್ಲವೂ ಏನಪ್ಪ ಅಂತಂದರೆ ಉತ್ತರಗಳಾಗ್ತವೆ. ನೀವು ಆಲ್ರೆಡಿ ಬರೆದಿದ್ದೀರಿ, ನಿಮ್ಮ ಸ್ಕೋರನ್ನು ಸಹ ಇಲ್ಲಿ ಟ್ಯಾಲಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈಗ 1 ಅಂಕದ ಪ್ರಶ್ನೆಗಳಿಗೆ ನಾವು ಹೋಗ್ತಾ ಹೋದಾಗ ಮೇಂಜದಾರೋ ಪದದ ಅರ್ಥವೇನು ಅಂತ ಕೊಡಿದ್ರೆ ಮಡಿದಾರ ದಿಬ್ಬ ಆಲ್ರೆಡಿ ಕ್ವಶನ್ ಬಂದು ಹೋಗಿದೆ, ಭಾಳ ಸರಿಕೆ ಇದೆ. ಕಾನಿಷ್ಕನ ಬೋಧವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂತಂದರೆ ಅಶ್ವಘೋಷ ಅಂತ ಹೇಳ್ತಾರೆ. ಈ ಪ್ರಶ್ನೆಯನ್ನು ಆಳವಾಗಿ ಕೇಳಿದ್ದಾರೆ. ಇನ್ನು ಅಲ್ಬೆರೂನಿ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್ ಅಂತೇಳಿ ಇದು ಪ್ರಶ್ನೆ ಆಲ್ರೆಡಿ ಬಂದೋಗಿದೆ. ರಾಮಾನುಚಾರ್ಯ ಸಿದ್ಧಾಂತವನ್ನು ಹೆಸರಿಸಿ, ವಿಶಿಷ್ಟಾದ್ವೈತ, ಇವು ಆಲ್ರೆಡಿ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶ್ಚನ್ಗಳೇ, ಹೌದಾ? ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಅಂತ ಕೊಟ್ಟರೆ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಒಡಕು ಉಂಟು ಮಾಡುವ ಉದ್ದೇಶದಿಂದ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ದ ಕಾರಣ ಬಂಗಾಳ ಏನಪ್ಪ ಅಂತಂದರೆ ವಿಭಜನೆ ಆಯಿತು ಅಂತ ಹೇಳ್ತಾರೆ. ಇನ್ನು ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಅಂತಂದರೆ
ಕೆಳಗಿನ ಒಟ್ಟು 8 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಅಂತಂದರೆ ನೀವು ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ಇಲ್ಲಿ ಗಮನಿಸ್ತಾ ಹೋಗಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸಿದ ಕಣಿವೆಗಳೆಂದರೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳಂತ 2 ಅದಾವೆ. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೇನು ಆಲ್ರೆಡಿ ನಿಮಗೆ 2ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಅದರ ಮೇಲೆ ನಿಮ್ಗೆ 2 ಅಂಕದ ಪ್ರಶ್ನೆ ಕಡ್ಡಾಯ ಅಂತ ಹೇಳಿದೆ ನಾವು. ಸೊ ಇಲ್ಲಿದೆ ನೋಡಿ, ಪ್ರಾಚೀನ ಮಾನವ ಜೀವನ ಮತ್ತು ಚಟುವಟಿಕೆ ಅವಶೇಷಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದು ಕರೆಯುತ್ತೇವೆ. ಇವು ಉತ್ಪನ್ನದ ಕಾಲದಲ್ಲಿ ದೊರೆತ ಮಾನವ ನಿರ್ಮಿತ ವಸ್ತು ಆರಂಭಿಕ ಕಾಲದ ಶಿಲಾಸಾಧನಗಳನ್ನು ಒಳಗೊಂಡಿವೆ ಅಂತ ಹೇಳ್ಬೋದು. ಇನ್ನು ಮೆಸೋಲಿಥಿಕ್ ಪದದ ಅರ್ಥವೇನು? ಮೆಸೋಲಿಥ್ ಪದವು ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಬಂದಿದ್ದು ಇದರರ್ಥ ಮಧ್ಯಶಿಲಾಯುಗ ಎಂದಾಗುವುದು. ಇದರ ಮೇಲೇನೂ ಮಾಡಲ್ ಕ್ವಶನ್ ಕೇಳಿದ್ದಾರೆ. ಇನ್ನು ಸಿಂಧು ನಾಗರಿಕತೆ ಅಂತ್ಯಕ್ಕೆ ಕಾರಣಗಳು, ಯಾವ ರೀತಿ ಪಾಯಿಂಟನ್ನು ನೀವು ಬರಿಬೋದು, ಎಷ್ಟು ಅಂಕ ಬರಿಬೋದು, ಸರ್ ಇಷ್ಟು ಬರೆದ್ರೆ ನಾವು ಪಾಸ್ ಆಗ್ತೀವಾ? ಸೊ ಇದೇ ರೀತಿ ಉತ್ತರ ಬರೀಬೇಕಾ? ಸೊ ಇದೇ ರೀತಿಯೇ ನೀವು ಏನಪ್ಪ ಅಂತಂದರೆ ಪಾಯಿಂಟೌಟನ್ನು ಮಾಡಿಕೊಂಡು ಬರಿಬೇಕು. ನದಿಗಳು ತಮ್ಮ ಹರಿವನ್ನು ಬಿಟ್ಟು ದಿಕ್ಕು ಬದಲಾಯಿಸಿದ್ದು, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ, ಆರ್ಯರ ಆಕ್ರಮಣ, ಅರಣ್ಯ ನಾಶ, ಪ್ರವಾಹಗಳು. ಇಷ್ಟು 4 ಪಾಯಿಂಟ್ ಹಾಕಿಬಾರ 2 ಅಂಕ ನಿಮಗೆ ಇಲ್ಲಿ ಸಿಗ್ತದೆ. ಇನ್ನು ಮೌರ್ಯರ ಸಂತತಿ ಇತಿಹಾಸದಲ್ಲಿ ಸಹಾಯಕವಾಗಿ 2 ಅಂಶಗಳು ಅಂತಂದರೆ ಕೌಟಿಲ್ಯ ಅರ್ಥಶಾಸ್ತ್ರ, ಮೆಗನಿಕ ಇಂಡಿಕಾ ಗ್ರಂಥ, ವಿಶಾಖದತ್ತನ ರುದ್ರಾಕ್ಷಸ, ಅಶೋಕನ ಶಾಸನಗಳು ಇವನು ಸಹ ನಿಮಗಲ್ಲಿ ಬರ್ತವೆ. ಇನ್ನು ಚಾಲುಕ್ಯರ 2 ಪ್ರಮುಖ ಕಲೆ ವಾಸ್ತುಶಿಲ್ಪ ಕೇಂದ್ರಗಳೆಂದರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಕಲ್ಯಾಣ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ನಿಮಗೆ ಈ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ಕಲೆ ಮತ್ತು ವಾಸ್ತುಶಿಲ್ಪ ಸಂಬಂಧಪಟ್ಟಂಥ ಏನಪ್ಪ ಕೇಂದ್ರಗಳಾಗಿದ್ವು ಅಂತ ಹೇಳ್ತೀವಿ. ಶಿವಾಜಿ ಸಂಗ್ರಹಿಸಿದ 2 ತೆರಿಗೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಬಂದಿದೆ. ಹಳೆಯ ಪ್ರಶ್ನೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಕ್ವಶನ್ಗಳು ಭಾಳಷ್ಟು ಬಂದಿದೆ. ಸರ್ದೇಶ್ಮುಖಿ ಮತ್ತು ಚೌತ್ ಅಂತ ಹೇಳಿ 2 ತೆರಿಗೆಗಳನ್ನು ಈ ಒಂದು ಶಿವಾಜಿಯವರು ಸಂಗ್ರಹಿಸ್ತಾ ಇದ್ದರು. ಚಿಕ್ಕ ದೇವರಾಜ ಒಡೆಯರ್ ಯಾವುದಾದ್ರೂ 2 ಬಿರುದುಗಳು ನೋಡಿರಿ. ಒಂದು ಕರ್ನಾಟಕ ಚಕ್ರವರ್ತಿ ನವಕೋಟ ನಾರಾಯಣ, ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ಕರ್ನಾಟಕ ಚಕ್ರವರ್ತಿ ರಾಜ ಜಗದೇವ ಅಂಥೇಳಿ ಭಾಳಷ್ಟು ಬಿರುದು. 2ರಲ್ಲಿ ಯಾವ್ದು ಬರೀರಿ. ಶಂಕರಾಚಾರ್ಯನು ಷಣ್ಮುಖಾಚಾರ್ಯ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರಲ್ಲಿ ನಾನು ಬಿಟ್ಟಿದ್ದೀವಿ, ವಿಡಿಯೋ ಪ್ಲೇಲಿಸ್ಟಲ್ಲಿ ಇದ್ದಾವೆ, ಹೋಗಿ ಅವುಗಳನ್ನು ನೋಡ್ಕೊಳ್ಳಿ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಶಂಕರಾಚಾರ್ಯನು ಷಣ್ಮುಖಾಚಾರ್ಯ ಎಂದು ಹೇಗೆ ಕರೆಯಲಾಗಿದೆ? ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳು ಪ್ರಾಮುಖ್ಯತೆ ನೀಡಿ ವಿವಿಧ ಪಂಥಗಳನ್ನೊಳಗೊಂಡುವ ಪ್ರಯತ್ನ ಮಾಡಿದ್ದರಿಂದ ಅವರನ್ನು ಷಣ್ಮುಖಾಚಾರ್ಯ ಅಂತೇಳಿ ಕರಿತಾ ಇದ್ದರು. ಆಲ್ರೆಡಿ ಈ ಪ್ರಶ್ನೆಗಳು ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿದ್ದಾವೆ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋಗಳನ್ನು ನೋಡ್ಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ. ಕೆಲವು ವಿದ್ಯಾರ್ಥಿಗಳು ಸರ್ ನಾನು ಪ್ರೈವೇಟ್ ಸ್ಟೂಡೆಂಟು, ನಾನು ರೆಗ್ಯುಲರ್ ಸ್ಟೂಡೆಂಟು, ನಾನು ಪಾಸ್ ಆಗಬೇಕಾಗಿದೆ ಹೇಗೆ ಅಂತಂದರೆ ನೀವು ದಯವಿಟ್ಟು ನಿಮ್ಮ ಕೆಲಸ ಒಂದೇ, ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಳ್ಳಿ. PDF ಆಲ್ರೆಡಿ ಇದ್ದಾವೆ ಟೆಲಿಗ್ರಾಮ್ನಲ್ಲಿ. ಜೊತೆಗೆ ಮತ್ತು ನಮ್ಮ ಪ್ಲೇಲಿಸ್ಟಲ್ಲಿ ಭಾಳಷ್ಟು ವಿಡಿಯೋಗಳಿದ್ದಾವೆ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಉಳಿಕೆ ವಿಷಯ ಅವೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಸರಳವಾಗಿ ಪಾಸಲ್ಲ ಸ್ಕೋರು ಸಹ ನೀವು ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಅನುಭವ ಮಂಟಪವನ್ನು ನೋಡಿರಿ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು, ಎಲ್ಲಿ ಅಂತಂದರೆ ಬಸವೇಶ್ವರರು ಕಲ್ಯಾಣದಲ್ಲಿ. ಆಲ್ರೆಡಿ ಈ ಕ್ವಶನು ಸಹ ಮಾಡಲ್ ಕ್ವಶನ್ ಪೇಪರ್ಲಿ ಬಂದು ಹೋಗಿರುವಂಥದ್ದು. ಸಹಾಯಕ ಸೈನ್ಯ ಪದ್ಧತಿ ಯಾವುದು? 2 ನಿಬಂಧನೆಗಳು ಅಂತಂದರೆ ನೋಡಿರಿ, ನಿಬಂಧನೆಗಳು ಅಂದರೆ ಅವರ ಕಾರಣಗಳು. ಒಪ್ಪಂದಕ್ಕೆ ಸಹಿ ಹಾಕಿದ ರಾಜ್ಯ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇಟ್ಟುಕೊಳ್ಳೋದು ಒಂದು, ಇಲ್ಲದಿದ್ದರೆ ಸೈನ್ಯದ ಖರ್ಚವನ್ನು ತೆರಿಗೆ ರೂಪದಲ್ಲಿ ಕೊಡಬೇಕು. ಈ ರೀತಿ ಈ ಒಂದು ಪಾಯಿಂಟ್. ಆದರೆ ರಾಜ ಆಸ್ಥಾನದ ಬ್ರಿಟಿಷ್ ರೆಸಿಡೆಂಟಿಯನ್ನು ಇಟ್ಕೊಳ್ಬೇಕು, ಬ್ರಿಟಿಷರ ಅನುಮತಿ ಪಡೆದು ವಿದೇಶಗಳನ್ನು ವ್ಯವಹಾರ ಮಾಡಬೇಕು, ಆ ರಾಜ್ಯದ ರಕ್ಷಣಾ ಕಂಪನಿಯನ್ನು ಆಗಿತ್ತು ಅಂಥೇಳಿ ಈ ರೀತಿ ಪಾಯಿಂಟನ್ನು ಹಾಕಿದರೆ ನಿಮಗೆ ನಿಖರವಾಗಿ ಉತ್ತರ ಇರಬೇಕು. ಸೊ ಇನ್ನೊಂದು ವಿಡಿಯೋ ಲೈಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ಅಂತೇಳಿ ತಪ್ಪದೆ ನೀವು ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಸ್ವಾಮಿ ವಿವೇಕಾನಂದ ಪ್ರಕಟಿಸುವ 2 ಕೃತಿಗಳು ಪ್ರಬುದ್ಧ ಭಾರತ ಉತ್ಪಾದನೆ ಆಲ್ರೆಡಿ ನಾನು ಮಾಡಲ್ ಕ್ವಶನ್ ಪೇಪರಲ್ಲಿ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು ಮತ್ತು ಅದರ ಅಧ್ಯಕ್ಷತೆ 1924 ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅಧಿವೇಶನ ನಡೀತದೆ. ಇನ್ನು ಭಾಗ ಸಿಗೆ ಬರ್ತೀನಿ. ಇಲ್ಲಿ 2 ಪ್ರಶ್ನೆಗಳಿಗೆ 15-20 ವಾಕ್ಯ ಉತ್ತರಿಸಿ ಅಂತ ಹೇಳ್ತಾರೆ. 10 ಅಂಕ ಅಂದರೆ 5 ಅಂಕದ 2 ಪ್ರಶ್ನೆಗಳು. ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೆ ನಿಮಗೆ 5 ಅಂಕದ ಮತ್ತು 10 ಅಂಕದ ಕಡ್ಡಾಯ ಪ್ರಶ್ನೆಗಳು ಅಂಥೇಳಿ. ಆಲ್ರೆಡಿ ಪ್ಲೇಲಿಸ್ಟ್ ಇದೆ, ಹೋಗಿ ವಿಡಿಯೋ ನೋಡಿ. ಇಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆ ಕಡ್ಡಾಯವಾಗಿ ಬರ್ತದೆ ಅಂತ ಹೇಳಿದ್ದೀನಿ. ನಾನು PDF ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ PDF ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮಹಾವೀರನ ಜೀವನ ನೋಡಿರಿ ಯಾವ ರೀತಿ ಇದೆ. ಪೀಠಿಕೆ ಹಾಕಬೇಕು ನೀವು. ಫಸ್ಟ್ ಪಾಯಿಂಟು, ಜೈನ ಧರ್ಮದ ಭಾರತ ಪ್ರಾಚೀನ ಧರ್ಮ ಒಂದಾಗಿದೆ. ಮಹಾವೀರನು ಜೈನ ಧರ್ಮದ 24ನೇ ಹಾಗೂ ಕೊನೆಯ ತೀರ್ಥಂಕ. ಜೈನ ಧರ್ಮ ನಿಜವಾದ ಪ್ರಚಾರಕರೆಂದು ನಂಬಲಾಗಿದೆ. ಮಹಾವೀರನ ಜೀವನ ಮತ್ತು ಬೋಧನೆಗಳು ಈ ಕೆಳಗಿನಂತಿವೆ ನೋಡಿರಿ. ಸಾಮಾನ್ಯ ಶಕ 599 ರಿಂದ 527 ಕಾಲಾವಧಿ. ಮೊದಲನೇ ಪಾಯಿಂಟನ್ನು ಯಾವ ರೀತಿ, ಆರಂಭಿಕ ಜೀವನ, ಸಾಂಸಾರಿಕ ಜೀವನ, ಸನ್ಯಾಸ ಸ್ವೀಕಾರ, ಮುಂದೆ ಜ್ಞಾನೋದಯ. ಸೊ ಯಾವ ರೀತಿ ನೀವು ಬರೀಬೇಕು ಅನ್ನೋದನ್ನು ಇಲ್ಲಿ ಸ್ವಲ್ಪ ನೋಡ್ತಾ ಹೋದಾಗ, ಆರಂಭಿಕ ಜೀವನ ಎಲ್ಲಿ? ವೈಶಾಲಿ, ಕುಂದಗ್ರಾಮ,
ಸಾಮಾನ್ಯ ಶಕ 599 ಜನಿಸ್ತಾನೆ. ಇವನ ಮೂಲ ಹೆಸರು ವರ್ಧಮಾನ ಅಂಥೇಳಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಸಿದ್ಧಾರ್ಥ ಕ್ಷತ್ರಿಯ ಕುಲದವನಾಗಿದೆ. ಇವನ ಮೂಲ ಹೆಸರು ಸಿದ್ಧಾರ್ಥ ಅಂಥೇಳಿ. ಇವನು ಸಂಸಾರಿಕ ಜೀವನ 18 ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ ಮದುವೆ ಆಗ್ತಾನೆ. ಪ್ರಿಯದರ್ಶಿನಿ ಅಥವಾ ಅನೂಜ್ ಎಂಬ ಇಬ್ಬರು ಮಕ್ಕಳಾಗ್ತಾರೆ. ಸೊ ಈ ರೀತಿ ಪಾಯಿಂಟನ್ನು ಬರೆದ್ರೆ ಸನ್ಯಾಸ ತನ್ನ ತಂದೆ ತಾಯಿ ಆಕಸ್ಮಿಕ ಮರಣದಿಂದ ಏನಾಗ್ತಾನೆ ಅಂದರೆ 13 ಕಾಲ ದೇಹದಂಡನೆ ಮಾಡಿ ಜ್ಞಾನೋದಯವನ್ನು ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟು ಅವನ ಏನಪ್ಪ ಅಂತಂದರೆ ನೆಕ್ಸ್ಟು ಅವನ ಬೋಧನೆಗಳನ್ನು ನೋಡಿರಿ. ಇಲ್ಲಿ ಎಲ್ಲ ನೋಡ್ತೀರಿ ಪಂಚಶೀಲ ತತ್ವಗಳು, ಪಂಚ ರೀತಿ ತತ್ವಗಳು, ಅವುಗಳನ್ನು ಮೋಕ್ಷ ಸಾಧನೆಗೆ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದ ಅಂತ ಹೇಳ್ತೀವಿ. ಮೊದಲನೇದು ಸತ್ಯ, ಅಹಿಂಸೆ, ಅಸತ್ಯಯ, ಅಪರಿಗ್ರಹ, ಅವಶ್ಯಕತೆ ಸಂಪತ್ತನ್ನು ಹೊಂದಿರಬಾರ್ದು, ಬ್ರಹ್ಮಚರ್ಯ. ಇವೆಷ್ಟು ಏನಪ್ಪ ಅಂತಂದರೆ ಪಂಚ ತತ್ವಗಳು. ತ್ರಿರತ್ನಗಳು ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ನಂಬಿಕೆ, ಸಮ್ಯಕ್ಕೆ ನಡತೆ. ಸೊ ಈ ರೀತಿ ಏನಪ್ಪ ಅಂತಂದರೆ ನೀವು ಈ ಒಂದು ಮಹಾವೀರನ ಒಂದು ಬೋಧನೆಗಳನ್ನು ನೀವು ಇಲ್ಲಿ ನೋಡ್ತೀರಿ. ಮತ್ತು ಇನ್ನು ಕೆಳಗೆ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಅವನು ಆತ್ಮದ ಅಸ್ತಿತ್ವದ ನಂಬಿಕೆ ಇಟ್ಟನು. ಒಂದು ಜಾತಿ ಪದ್ಧತಿ ಪ್ರಾಣಿ ಬಲಿಯ ಖಂಡಿಸಿದನು. ಜೊತೆಗೆ ಇವನು ಹಿಂಸೆಗೆ ಹೆಚ್ಚು ಹೊತ್ತು ಕೊಟ್ಟನು. ಇವನು ಮೋಕ್ಷ ಮತ್ತು ನಿರ್ವಹಣಕ್ಕೆ ಸತ್ಯವನ್ನು ಕಠಿಣ ತಪಸ್ಸು ಪ್ರತಿಪಾದಿಸನು. 5 ಪ್ರಾಣಿ ಪಕ್ಷಿ ಮರ ಗಿಡಗಳಿಗೆ ಜೀವ ಇರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ಇವನಿಗೆ ಗಣಾಧರರೆಂದು 11 ಜನ ಶಿಷ್ಯರಿದ್ದರು. ಈ ರೀತಿ ನೀವು ಪಾಯಿಂಟನ್ನು ಬರೀಬೇಕು. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿ ಸುಧಾರಣೆಗಳು ಪೀಠಿಕೆ ಹಾಕ್ರಿ. ಆಡಳಿತ ಸುಧಾರಣೆ 1ನೇ ಪಾಯಿಂಟು. ಅದರಲ್ಲಿ ಸರ್ದಾರ ಮತ್ತು ಅಧಿಕಾರ ವೈವಾಹಿಕ ಸಂಬಂಧ ನಿರ್ಬಂಧಿಸಿ ಸಾಮ್ರಾಜ್ಯ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮದ್ಯಪಾನ ಜೂಜಟನ್ನು ದೂರವಿಡಿಸಿದ. ಎಲ್ಲವನ್ನು ನೀವು ಬರಿತಾ ಹೋಗಬೇಕಾಗ್ತದೆ, ಹೌದಾ. ಜೊತೆಗೆ ಆಡಳಿತ ಸುಧಾರಣೆಯಲ್ಲಿ ಬಲಿಷ್ಠ ಕೇಂದ್ರ ಸರ್ಕಾರವನ್ನು ರಚಿಸಿದ. ನೋಡಿರಿ ಪಾಯಿಂಟ್ ಹೆಂಗಿದೆ. ರಾಜ್ಯದ ಅತ್ಯುನ್ನತ ಅಧಿಕಾರ ಹೊಂದಿದ್ದ, ದೈವದತ್ತ ಸಿದ್ಧಾಂತವನ್ನು ನಂಬಿಕೆ ಇಟ್ಟಿದ್ದ, ಸುಲ್ತಾನ ಭೂಮಿಯ ಮೇಲೆ ನಡೆದಾಡುವ ಪ್ರತಿನಿಧಿ ಅಥವಾ ದೇವರು ನೆರಳು ಅಂತ ಹೇಳ್ತಾ ಇದ್ದೇನೆ. ಇನ್ನು ಸೈನಿಕ ಸುಧಾರಣೆ ನೋಡದೆ ಹೋದರೆ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಭಾಳಷ್ಟು ಭದ್ರತೆ ಮತ್ತು ಸುಸಜ್ಜಿತ ಸೈನ್ಯವನ್ನು ಹೊಂದಿದ್ದ. ಸೈನಿಕರಿಗೆ ಸರ್ಕಾರದಿಂದ ಕುದುರೆ ಕೊಡುತ್ತಿದ್ದ. ಅವನಿಗೆ ಮುದ್ರೆ ಹಾಕುವ ಪದ್ಧತಿ ಇತ್ತು, ದಾಪ್ ಅಂತ ಕರಿತೀವಿ, ಹೌದಾ. ಕಡ್ಡಾಯವಾಗಿ ಭ್ರಷ್ಟಾಚಾರದ ಹಾಗೆ ತಡೆ ಹಿಡಿಯಲು ಏನಪ್ಪ ಅಂತಂದ್ರೆ ಭಾಳಷ್ಟು ಮತ್ತು ಜಾಗೀದಾರ ಪದ್ಧತಿಯನ್ನು ರದ್ದುಪಡಿಸಿ ವೇತನ ನೀಡಲು ಅನಿಸಿದ. ಸೈನಿಕರಿಗೆ ವಾರ್ಷಿಕ 234 ಬಂಕ್ ವೇತನ ಸಿದ್ಧಗೊಳಿಸಿ ಕುದುರೆಗಳನ್ನು ನಿರ್ವಹಿಸುತ್ತಿದ್ದ. ಹೆಚ್ಚುವರಿ 78 ಅಂತ ಹೇಳ್ತಾರೆ ಟ್ಯಾಂಕ್ ಮೇಲೆ ವೇತನ ನಡೆಸಿದ್ದ. ಹರೀಚ್ ಇ ಮುಮಾಲಿಕ್ ಎಂಬ ಅಧಿಕಾರ ಸೈನಿಕ ನೇಮಕತೆಯನ್ನು ಇಲ್ಲಿ ಮಾಡಿದ್ದ ಅಂತ ಹೇಳ್ತೀವಿ. ಕಂದಾಯ ಸುಧಾರಣೆಯನ್ನೆಲ್ಲ ನೋಡ್ತಾ ಇದ್ರಿ. ಇಲ್ಲಿ ಕಂದಾಯ ಸುಧಾರಣೆ ವೈಜ್ಞಾನಿಕ ತಳಹದಿ ಮೇಲೆ ಭೂಮಾಪನ ಮಾಡ್ತಾ ಇದ್ದ. ನೋಡ್ರಿ, ಸರ್ದಾರರು ಜಾಗೀದಾರರು ಉಲೇಮರು ಹೆಚ್ಚಿನ ತೆರಿಗೆಯನ್ನು ಹೇರುತ್ತಿದ್ದ. ಮುಸ್ಲಿಮರು ಇದರ ಜಜಿಯಾ ತೆರಿಗೆ, ಯಾತ್ರಾ ತೆರಿಗೆ, ಸರಕು ಮೇಲೆ ಎಲ್ಲವನ್ನ ಹೇರ್ತಾ ಇದ್ದ ಅಂತೇಳಿ ನೀವು ಬರಿಬೇಕು. ಇನ್ನು ಆರ್ಥಿಕ ಸುಧಾರಣೆಯನ್ನು ನೀವು ನೋಡ್ತೀರಿ. ಮಾರುಕಟ್ಟೆ ಏಕರೂಪ ಜಾರಿಗೆ ತಂದು ವ್ಯಾಪಾರಿಗಳು ಮೋಸ ಮಾಡುವ ಹಾಗೆ ಕಠಿಣ ಶಿಕ್ಷಣ ಜಾರಿಗೆ ತಂದ. ದೈನಂದಿನ ಅಗತ್ಯ ವಸ್ತುಗಳ ಬೆಲೆ ನಿಗದಿಪಡಿಸಿ ಮಾರುಕಟ್ಟೆ ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ನೇಮಿಸಿದ. ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಲು ತುರ್ತು ಸಂದರ್ಭಗಳನ್ನು ಬಳಸಲಾಗಿದೆ. ಈ ರೀತಿ ಏನಪ್ಪ ಅಂತಂದ್ರೆ ಭಾಳಷ್ಟು ವ್ಯಾಪಾರ, ಮಾರಾಟ, ತೂಕದಲ್ಲಿ ಅಳತೆ, ಮೋಸ ಮಾಡಿದರೆ ವಂಚನೆ, ತೂಕದಷ್ಟು ಸಮಾನ ಮಾಂಸವನ್ನು ಶರೀರದಿಂದ ಕತ್ತರಿಸಿ ಅವಕಾಶ ಶಿಕ್ಷೆಯನ್ನು ವಿಧಿಸ್ತಾ ಇದ್ದ. ನೋಡಿರಿ, ಇನ್ನು ಮರಣ ಅನುಸಮಾಪ ಹೇಗೆ ಅಂತೇಳಿ ನೀವು ಇದನ್ನು ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಇನ್ನು ಅಲ್ಲಿ ಬೇಕಾದ 2 ಕಂತು ಕೇಳ್ತಾರೆ. ನಾನು ಇಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಶಿಕ್ಷಣ ಮೇಲೆ ಪ್ರಭಾವ ಅದನ್ನು ಕೊಟ್ಟಿದ್ದೀನಿ. ಈ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ನಾಟಕದ ಏಕೀಕರಣ ಚಳವಳಿ ಸಂಕ್ಷಿಪ್ತವನ್ನು ವಿವರಿಸಿ, ಇದೂ ಒಂದು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ದೆ, ಇದನ್ನು ಕೊಟ್ಟಿದ್ದೀನಿ. ಸೊ ಒಟ್ಟು ನೀವಿಲ್ಲಿ ಅವುಗಳನ್ನೆಲ್ಲವನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಭಾಗ ಡಿಗೆ ನಿಮಗೆ ಕೊಟ್ಟಂತೆ ಆರ್ಯ ರಾಜಕೀಯ ಮತ್ತು ಸಾಮಾಜಿಕ ಧಾರ್ಮಿಕ ಜೀವನ, ಇದನ್ನು ಪ್ರಶ್ನೆ 10 ಅಂಕ ಕೊಟ್ಟಿದ್ದೆ ನಿಮಗೆ. ಆರೈಕೆ ರಾಜಕೀಯ ಜೀವನ, ರಾಜನ್ ಪ್ರಮುಖ ಅಧಿಕಾರಿಗಳು, ಸಭಾ ಮತ್ತು ಸಮಿತಿ. ಇನ್ನು ಉತ್ತರ ವೇದ ಕಾಲದಲ್ಲಿ ನೋಡ್ರಿ ಯಾವ ರೀತಿ ರಾಜಕೀಯ ಸ್ಥಿತಿ, ರಾಜ್ಯದ ಉಗಮ, ಯಾಗಗಳ ಆಚರಣೆ, ರಾಜ್ಯ ಅಧಿಕಾರ ಹೆಚ್ಚಿತು. ಸೊ ಇವೆಲ್ಲವನ್ನು ನಿಮ್ಮದು ರೂಪದಲ್ಲಿ ಬರೆದ್ರೆ ನಿಮಗೆ 10 ಅಂಕಕ್ಕೆ 10 ಅಂಕ ಸಿಗ್ತದೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನಾನು ಏನಪ್ಪ ಅಂತಂದರೆ ಈ ಪ್ರಶ್ನೆ ನಿಮಗೆ ಕಡ್ಡಾಯ ಅಂತ ಹೇಳಿದೆ ನಾನು. ಗುಪ್ತರ ಕಾಲದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತೇಳಿ ಹೆಂಗೆ ಕರೀತಾರೆ ಅದನ್ನು ನೀವು ವಿಶ್ಲೇಷಿಸಿ ಅಂತ ಪೀಠಿಕೆ ಹಾಕಬೇಕು. ಭಾರತದ 2ನೇ ಪ್ರಮುಖ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯವಾಗಿದೆ. ಗುಪ್ತರ ಅರಸರ ಸಾಮಾನ್ಯ ಶಕ 300ರಿಂದ 600ವರೆಗೆ ಪ್ರಬಲ ರಾಜ್ಯವಾಗಿತ್ತು. ಕಟ್ಟಿ ಭಾರತೀಯ ಸಂಸ್ಕೃತಿ, ಇತಿಹಾಸ, ಧರ್ಮ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆಗೆ ಬಹಳಷ್ಟು ಪ್ರಗತಿಯನ್ನು
ಸಾಧಿಸಿದ್ದರಿಂದ ಇವರು ಸುವರ್ಣಯುಗ ಅಂತ ಕರಿತೀವಿ. ಈ ಕಾಲವನ್ನು ಜಗತ್ತಿನ ಶ್ರೇಷ್ಠ ಸಮಾಜ ಹೋಲಿಸಿದರೆ ಅದರ ಸಾಂಸ್ಕೃತಿಕ ಸಾಧನೆಗೆ ಕೆಳನಂತಿದೆ ಅಂತ ಹೇಳ್ತೀವಿ. ಯುರೋಪಿಯನ್ ಬರಹಗಾರರು ಗ್ರೀನ್, ಪೆರಿಕ್ಲಿಸ್, ರೋಮನರ ಅಗಸ್ಟ್ ಸೀಸರ್ ಹಾಗೂ ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಈ ಕಾಲಕ್ಕೆ ಹೋಲಿಸಿದ್ರು ಅಂತ ಹೇಳ್ತೀವಿ. ಇನ್ನು ಈಗುತ್ತರ ಪ್ರಮುಖ ಕವಿಗಳು ಅಂತಂದರೆ ಶೂದ್ರಕ, ಮೃಚಕಟಿಕ, ಭಾರವೀಯನ ಕಿರಾತಾರ್ಜುನಿಯ, ದಂಡಿಯ, ಕಾವ್ಯದರ್ಶ, ದಶಕುಮಾರ ಚರಿತೆ, ವಿಶಾಖದತ್ತ, ಮುದ್ರಾರಾಕ್ಷ ಮತ್ತು ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮ ಪಂಚತಂತ್ರ, ಭವಭೂತಿ, ಉತ್ತರ ರಾಮಚರಿತೆ, ಚರಕ, ಚರಕ ಸಂಹಿತೆ, ಸುಶ್ರುತ, ಶುಶ್ರ ಸಂಹಿತೆ, ಶಂಕು, ಶಿಲ್ಪಶಾಸ್ತ್ರ, ಅಮರಸಿಂಹ, ಅಮರಕೋಶ. ಸೊ ಈ ರೀತಿ ಅವರು ಕಲಾಶ್ ಕೊಟ್ಟರೆ, ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಉತ್ತರ ಕಾಲದ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಎಲ್ಲವೂ ಏನಪ್ಪ ಅಥವಾ ಅದ್ಭುತ ಪ್ರಗತಿಯನ್ನು ಸಾಧಿಸಿದರು. ಆರ್ಯಭಟ ಖಗೋಳ ವಿಜ್ಞಾನಿಯಾಗಿದ್ದ, ಸೂರ್ಯ ಸಿದ್ಧಾಂತ ಅವನ ಕೃತಿ, ಬ್ರಹ್ಮಗುಪ್ತ ಇವನು ಗಣಿತ ತಜ್ಞನಾಗಿದ್ದ, ಶೂನ್ಯ ಪ್ರಾಮುಖ್ಯತೆ ನೀಡಿದ್ದ, ವರಾಮೀರ ಏನೊಬ್ಬ ವಿಜ್ಞಾನಿ, ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ, ಬಹಳಷ್ಟು ಲಘು ಜಾತಕ, ಖಗೋಳ ಜೀವಶಾಸ್ತ್ರ, ಗಣಿತ ಎಲ್ಲವನ್ನ ಪಾಂಡಿತ್ಯವನ್ನು ಹೊಂದಿದ್ದ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅಕ್ಬರ್ನ ಸೈನಿಕ ಸಾಧನೆಗಳನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೇನೆ. ಸೊ ನೇರವಾಗಿ ನಾನು ಕಾಲಾನುಕ್ರಮಕ್ಕೆ ಬರ್ತೀನಿ. ಪ್ರಶ್ನೆಗಳನ್ನು ನೋಡಿ. ಮೊದಲನೇ ತೈರನ್ ಯುದ್ಧ, ಭಾರತ ಬಿಟ್ಟು ತೊಲಗಿ, ನರ್ಮದಾ ನದಿ ಕಾಳಗ, ಸತಿ ನಿಷೇಧ ಜಾರಿಗೆ. ಸೊ ಕಾಲಾನುಕ್ರಮದಲ್ಲಿ ಇಲ್ಲಿ ಆಲ್ರೆಡಿ ಕೂಡ ನದಿ ಕಾಳಗ, ಮೊದಲನೇ ತೈರನ್ ಯುದ್ಧ, ಸತಿ ನಿಷೇಧ ಕಾರಿಗೆ ಜಾರಿಗೆ ಬಂದದ್ದು, ಭಾರತ ಬಿಟ್ಟು ತೊಲಗಿ ಇವೆಲ್ಲವೂ ಸರಿಯಾದಂಥದ್ದು. ಮೊದಲು ನರ್ಮದಾ ಕಾಳಗ ಆಗ್ತದೆ, ಮೊದಲನೇ ತೈರನ್ ಯುದ್ಧ ಆಗ್ತದೆ, ಸತಿ ನಿಷೇಧ ಕಾಯ್ದೆ ಜಾರಿಗೆ ಬರ್ತದೆ, ತದನಂತರ ಭಾರತ ಬಿಟ್ಟು ತೊಲಗಿ. ನರ್ಮದಾ ನದಿ ಕಳಿ ಯಾರು ನಡಿ ನಡೀತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇ ತೈರನ್ ಯುದ್ಧ ಎಷ್ಟರಲ್ಲಿ ನಡೀತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸತಿ ನಿಷೇಧ ಕಾಯ್ದೆ ಜಾರಿಗೊಂಡಿದ್ದು ಯಾವಾಗಂತ ಕಮೆಂಟ್ ಮೂಲಕ ತಿಳಿಸಿ. ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಯಾರು ಆರಂಭಿಸಿದ್ರು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಏನು ನಕ್ಷೆ ಕೊಟ್ಟಿಲ್ಲ ನಾನು, ಆದರೆ ನಕ್ಷೆಗೆ ಸಂಬಂಧಪಟ್ಟಂಥ ಸ್ಥಳ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಪಾಟಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ ಇವೆಲ್ಲವೂ ಮೋಡಲ್ ಕ್ವಶನ್ ಪೇಪರಲ್ಲಿದೆ. ಪಾಟಲಿಪುತ್ರ ಗಂಗಾ ನದಿ ದಂಡೆ ಮೇಲಿರುವುದು ಪ್ರಸ್ತುತ ಪಾಟ್ನಾದಲ್ಲಿದೆ. ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ. ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು. ಹಳೆಬೀಡು ಹಾಸನ ಜಿಲ್ಲೆಯ ಇದರ ಮೂಲ ಹೆಸರು ದ್ವಾರಸಮುದ್ರ. ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳ ಶಾಂತಳೇಶ್ವರ ದೇವಾಲಯವೇ. ಬಿಜಾಪುರ ಕರ್ನಾಟಕ ಉತ್ತರ ಭಾಗದಲ್ಲಿ ಬರುವಂಥ ಆದಿಲ್ ಶಾಹಿ ರಾಜಧಾನಿ ಗೋಳುಗುಮ್ಮಟ, ಇಜ್ರಾಮ್ ರೋಜಾ, ಹಸನ ಮಹಲ್, ಬಾರಾಕಮ್ ಮುಂತಾದವು ಇಲ್ಲಿವೆ. ಕಲ್ಕತ್ತಾ ಹುಗ್ಲಿ ನದಿಯ ದಡದಂಡೆಯಲ್ಲಿದ್ದು ಪಶ್ಚಿಮ ಬಂಗಾಳ ರಾಜಧಾನಿ. ಭಾರತದ ಬ್ರಿಟಿಷ್ ಪ್ರಥಮ ರಾಜಧಾನಿ ಆಗಿತ್ತು. ಕಲ್ಕತ್ತಾ ಸಮೀಪ ಬೇಲೂರು ಎಂಬ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಠ ಇಲ್ಲಿದೆ ಅಂತ ಹೇಳ್ಬೋದು. ಇನ್ನು ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿ ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಚಳವಳಿ ಇಲ್ಲಿ ಆರಂಭಿಸಿದರು ಅಂತ ಹೇಳಿ ಈ ರೀತಿ ನೀವು ಉತ್ತರವನ್ನು ಬರೆದ್ರೆ ನಿಮಗೆ 80ಕ್ಕೆ 80 ಅಂಕಗಳು ಸಿಗ್ತವೆ, ಸ್ಕೋರು ಆಗ್ತದೆ, ಪಾಸು ಆಗ್ತೀರಿ. ಇನ್ನು ಅಂಧ ವಿದ್ಯಾರ್ಥಿಗಳ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಟ್ಕೊತ ಹೋಗಿದ್ದೀವಿ. PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ. ಅದರ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಆ ಲಿಂಕನ್ನು ಬಳಸ್ಕೊಂಡು PDF ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗಂತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.